ಡೌನ್ಲೋಡ್ ಆಗಿದೆ 100%. ಏನಿದ್ರು ಇನ್ಸ್ಟಾಲೇಷನ್ ನೋಡಿ. ಇವಾಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ, 0%ಅಲ್ಲಿದೆ. ನೋಡೋಣ ವಿಂಡೋಸ್ 11 ಹೆಂಗಿದೆ ಅಂತ. 10ಇಂದ 11ಗೆ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಎಲ್ಲ ಹಾರ್ಡ್ವೇರ್ ಕಂಪ್ಯಾಟಬಿಲಿಟಿಗೂ ಬರೋಲ್ಲ ಅದು. ಈ ಲ್ಯಾಪ್ಟಾಪಿಗೆ ಕೊಟ್ಟವನ್ನೇ. ನೋಡೋಣ ಯೂಸರ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಇನ್ಸ್ಟಾಲೇಷನ್ ಆದಮೇಲೆ ಒಂದು ರಿವ್ಯೂ ಮಾಡ್ತೀನಿ. ಏನು 2 ಅವರ್ ಆಯ್ತು, ಇನ್ನೂ 51%ಅಲ್ಲೇ ಇದೆ ನೋಡಿ ಸ್ನೇಹಿತರೆ. ನೋಡಿ 51%. ಏನು ಹೇಳಿ? ಅಯ್ಯೋ, ದಿನ ಎಲ್ಲ ಅಪ್ಡೇಟ್ ಆಗ್ತಾಯಿತ್ತು, ಡೌನ್ಲೋಡ್ ಆಯಿತು. ಇವಾಗ ಇನ್ಸ್ಟಾಲಿಂಗು 83%. 6 ಅವರಿಂದ ಆಗ್ತಾಯಿದೆ. ಮೈಕ್ರೋಸಾಫ್ಟ್ ಅವ್ರು ಏನು ನಿದ್ದೆ ಮಾಡ್ತವ್ರೋ ಏನೋ ಗೊತ್ತಿಲ್ಲ. ನೋಡಿ ನೀವು ಇದು ಇನ್ಸ್ಟಾಲ್ ಮಾಡೋಕ್ಕೆ ಮುಂಚೆ ನಿಮ್ಮದು ಸಿ ಡ್ರೈವ್ದು ಬ್ಯಾಕಪ್ ತೊಗೊಂಡಿದ್ರೆ ಅಂತ ಎಲ್ಲ ಫೈಲ್ಸ್ಗಳು, ಇಂಪಾರ್ಟೆಂಟ್ ಫೈಲ್ಸ್ ಏನಾದ್ರು ಇದ್ದರೆ ಬ್ಯಾಕಪ್ ತೊಗೊಂಡ್ರೆ ಬೆಟರ್. ನೋಡಿ ಸ್ನೇಹಿತರೆ, ಕೊನೆಗೂ 100% ಆಗಿದೆ. ಇದೇನು ಲ್ಯಾಪ್ಟಾಪ್ ಪ್ರಾಬ್ಲಮ್ಮ ಇಲ್ಲ ಸಾಫ್ಟ್ವೇರ್ ಇಷ್ಟೊತ್ತ ಗೊತ್ತಿಲ್ಲ. ಆಲ್ಮೋಸ್ಟ್ ಮಾರ್ನಿಂಗ್ 10 o'clock ಸ್ಟಾರ್ಟ್ ಮಾಡಿದ್ದು, ಇವಾಗ 100% ಆಗಿದೆ. 10 ಅಲ್ಲ 11 ಅಂದ್ಕೊಳ್ಳಿ. ಡೌನ್ಲೋಡ್ ಸ್ವಲ್ಪ ಪೆಂಡಿಂಗ್ ಇತ್ತು. ಫಸ್ಟ್ ಬೋಟು ನಿಮಗೆ ಸ್ಕ್ರೀನ್ ತೋರಿಸ್ತಾ ಇರೋದು ನೋಡಿ, ಹೀಗಿದೆ. ಅದು ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಫಾಂಟ್ ಅಂತೂ ಫುಲ್ಲು ಲೈವ್ ಆಗಿ IPS ಡಿಸ್ಪ್ಲೇಲಿ ನೋಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು UI ಹೆಂಗೆ ಇರುತ್ತೆ ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ಈ ಥರ ಇದೆ. ಬೋಟ್ ಆದಮೇಲೆ ಫಸ್ಟು ಎಲ್ಲ ಮಿಡಲ್ ಅಲೈನ್ಡು ವಾಲ್ಪೇಪರೆಲ್ಲ ಹಂಗೆ ಇದೆ. ನೋಡಬೇಕು ಹೊಸ ವಾಲ್ಪೇಪರು. ಫುಲ್ UI ಬಗ್ಗೆ ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ. ಇವಾಗ ಜಸ್ಟ್ ಇದು ಒಂದು ಓವರ್ ವ್ಯೂ ಥರ ಫಸ್ಟ್ ಬೋಟು ಕೊಟ್ಟಿರೋದು. ನೋಡಿ ಯಾವ ಥರ ಇದೆ ಅಂತ. ನಿಮಗೆ ವಿಂಡೋಸ್ ಬಟನ್ನು ತೋರಿಸ್ತೀನಿ ವಿಡಿಯೋಲಿ. ನೋಡಿ ಹೆಂಗೆ ಪಾಪಪ್ ಆಗುತ್ತೆ ನೋಡಿ ಮಧ್ಯದಲ್ಲಿ. ಅದ್ಭುತವಾಗಿದೆ UI ಅಂತೂ. UI ಬಗ್ಗೆ ನಿಮಗೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್.